ದಾವಣಗೆರೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ಭುಗಿಲೇಳ್ತಾ ಇದೆ. ಮಠಕ್ಕೆ ಸರ್ಕಾರ ನೀಡಿದ ಅನುದಾನ ಭಕ್ತರ ದೇಣಿಗೆ ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಮಠದ ಎದುರು ಪ್ರತಿಭಟನೆ ನಡೆಸಿದ್ದ 50ಕ್ಕೂ ಹೆಚ್ಚು ಭಕ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಜಯ್ ಕುಮಾರ್ ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಂಚಮಸಾಲಿ ಹಿರಿಯ ಮುಖಂಡ ಅವರು ಪರಮೇಶ್ವರ್ ಗೌಡ ಅಸ್ವಸ್ಥರಾಗಿದ್ದಾರೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಎದುರುಗಡೆ ಬಂದೋಬಸ್ತನ್ನು ನಿಯೋಜಿಸಲಾಗಿದೆ. ಇವತ್ತು ಟ್ರಸ್ಟ್ನ ಸಭೆ ಕರೆದಿದ್ರು. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಸಭೆ ನಡೆಸೋದಾಗಿ ಹೇಳಿದ್ರು ಪಂಚಮಸಾಲಿ ಮುಖಂಡ ಪರಮೇಶ್ವರ್ ಗೌಡ. ಎಂಎಲ್ಸಿ ಸೋಮಣ್ಣ, ಬೇವಿನ ಮರದ, ಎಚ್ಎಸ್ ಶಿವಶಂಕರ್, ನಂದಿಹಳ್ಳಿ ಹಾಲಪ್ಪ, ಅರುಣ್ ಕುಮಾರ್, ಅಜಯ್ ಕುಮಾರ್, ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಸೇರಿ ಹಲವರ ನೇತೃತ್ವದಲ್ಲಿ ಮಠದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ಕರೆಯಲಾಗಿತ್ತು. ಮಠದ ಬಳಿ ನಿಷೇಧಾಜ್ಞೆ ಜಾರಿಯಾಗಿದ್ರೂ ಕೂಡ ಭಕ್ತರು ಜಮಾವಣೆಗೊಂಡಿದ್ದಾರೆ. ಅದರ ದೃಶ್ಯಗಳನ್ನು ನೀವು ನೋಡಬಹುದು. ಆಡಳಿತಾಧಿಕಾರಿ ಹಾಗೂ ಧರ್ಮದರ್ಶಿಗಳ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ಗಲಭೆಗಳು ಸಂಭವಿಸಬಹುದು.